ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಇವತ್ತಿನ ಈ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 12 ವಾಕ್ಯ 1-12 ತನಕ. ಕೃತಜ್ಞ ಗೇಣಿದಾರರ ಸಾಮತಿ. ಆನಂತರ ಯೇಸು ಸ್ವಾಮಿ ಅವರೊಡನೆ ಸಾಮತಿಗಳ ರೂಪದಲ್ಲಿ ಮಾತನಾಡತೊಡಗಿದರು. ಒಬ್ಬನು ದ್ರಾಕ್ಷಿಯ ತೋಟವೊಂದನ್ನು ಮಾಡಿ ಅದರ ಸುತ್ತ ಬೇಲಿ ಹಾಕಿಸಿದ. ದ್ರಾಕ್ಷಾರಸವನ್ನು ತೆಗೆಯಲು ಆಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಬಳಿಕ ತೋಟವನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲಕಾಲವು ಬಂದಾಗ ತನಗೆ ಬರತಕ್ಕ ಫಲವನ್ನು ತರುವುದಕ್ಕಾಗಿ ಒಬ್ಬ ಸೇವಕನನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಆದರೆ ಅವರು ಆ ಸೇವಕನನ್ನು ಹಿಡಿದು ಹೊಡೆದು ಬರಿಗೈಯಲ್ಲಿ ಹಿಂದಕ್ಕೆ ಅಟ್ಟಿದರು. ತೋಟದ ಯಜಮಾನ ಪುನಃ ಇನ್ನೊಬ್ಬ ಸೇವಕನನ್ನು ಕಳುಹಿಸಿದ. ಅವರು ಅವನ ತಲೆಯ ಮೇಲೆ ಹೊಡೆದು ಅವಮಾನ ಮಾಡಿ ಕಳುಹಿಸಿದರು. ಯಜಮಾನ ಆಮೇಲೆ ಮತ್ತೊಬ್ಬ ಸೇವಕನನ್ನು ಕಳುಹಿಸಿದ. ಇವನನ್ನು ಅವರು ಕೊಂದು ಹಾಕಿದರು. ಇನ್ನೂ ಅನೇಕರನ್ನು ಕಳುಹಿಸಲು ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಯಜಮಾನನಿಗೆ ಇನ್ನು ಉಳಿದಿದ್ದವನೆಂದರೆ ಅವನ ಮುದ್ದು ಮಗ ಒಬ್ಬನೇ. ನನ್ನ ಮಗನಿಗಾದರೂ ಅವರು ಮರ್ಯಾದೆ ಕೊಟ್ಟಾರು ಎಂದು ಭಾವಿಸಿ ಕಟ್ಟ ಕಡೆಗೆ ಆ ಯಜಮಾನ ತನ್ನ ಮಗನನ್ನೇ ಅವರ ಬಳಿಗೆ ಕಳುಹಿಸಿದ. ಆದರೆ ಗೇಣಿದಾರರು, ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿಬಿಡೋಣ, ಆಗ ಈ ಆಸ್ತಿ ನಮ್ಮದಾಗುವುದು ಎಂದು ಒಳಸಂಚು ಹೂಡಿ ಅವನನ್ನು ಹಿಡಿದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು. ಇಂತಹ ಪರಿಸ್ಥಿತಿಯಲ್ಲಿ ಆ ತೋಟದ ಯಜಮಾನ ಏನು ಮಾಡುವನು? ಅವನು ಬಂದು ಆ ಗೇಣಿದಾರರನ್ನು ಸಂಹರಿಸಿ ತೋಟವನ್ನು ಬೇರೆ ಗೇಣಿದಾರರಿಗೆ ಒಪ್ಪಿಸುವನು. ಪವಿತ್ರ ಗ್ರಂಥದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬೀಸಾಡಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಓದಲಿಲ್ಲವೇ ಎಂದರು. ತಮ್ಮನ್ನು ಕುರಿತೇ ಈ ಸಾಮರ್ಥ್ಯವನ್ನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡ ಆ ಯಹೂದ್ಯ ಮುಖಂಡರು ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು. ಆದರೆ ಜನಸಮೂಹಕ್ಕೆ ಭಯಪಟ್ಟು ಅವರನ್ನು ಬಿಟ್ಟು ಹೋದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಕೇಳಿದಂತಹ ಈ ಸುವಾರ್ತೆಯಲ್ಲಿ ವಿಮೋಚನೆಯ ಕತೆ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ನಾವು ನೋಡುತ್ತೇವೆ, ಓರ್ವ ಮಾಲೀಕನು ತೋಟವನ್ನು, ದ್ರಾಕ್ಷಾ ತೋಟವನ್ನು ನೆಟ್ಟು ಬೆಳೆಸುತ್ತಾನೆ. ಆತನು ಬೇರೆ ಊರಿಗೆ ಹೋಗುತ್ತಾನೆ ಕೆಲಸದ ನಿಮಿತ್ತ. ಆತನಿಗೆ ತಿಳಿದಿತ್ತು ಈ ದ್ರಾಕ್ಷಾ ತೋಟದಲ್ಲಿ ಫಲ ಬರುವ ಸಮಯ ಯಾವುದು ಅಂತ ಹೇಳಿಕೊಂಡು. ಅದಕ್ಕಾಗಿ ಆ ಗೇಣಿದಾರರಿಂದ ತನಗೆ ಬರಬೇಕಾದ ಪಾಲನ್ನು ಆತನು ಪಡೆಯುವುದಕ್ಕಾಗಿ ತನ್ನ ಸೇವಕನೊಬ್ಬನನ್ನು ಅಲ್ಲಿಗೆ ಕಳುಹಿಸ್ತಾನೆ. ಆತನನ್ನು ಹಿಡಿದು ಬಡಿದು ಸಾಯಿಸ್ತಾರೆ. ಅದೇ ಪ್ರಕಾರ 2-3 ಸಲ ಆಗ್ತದೆ. ಕೊನೆಗೆ ಆತನು ತನ್ನ ಮಗನನ್ನು ಕಳುಹಿಸ್ತಾನೆ. ಈ ಸಾಮತಿಯಲ್ಲಿ ನಮಗೆ ಏನು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ,
ದೇವರು ಈ ತೋಟದ ಮಾಲೀಕರಾಗಿದ್ದಾರೆ. ಆ ತೋಟದಲ್ಲಿರುವಂಥ ಗೇಣಿದಾರರು ಯೇಸು ಸ್ವಾಮಿಯ ಸಮಯದಲ್ಲಿ ಅವರ ಎದುರಿಗಿರುವಂತಹ ಯಹೂದ್ಯರಾಗಿದ್ದರು. ಅವರು ದೇವರು ಆಯ್ಕೆ ಮಾಡಿದಂಥ ಜನರಾಗಿದ್ದರು. ಅದೇ ಪ್ರಕಾರ ನಾವು ಕೂಡ ಇವತ್ತು ಆ ಗೇಣಿದಾರರಾಗಿದ್ದೇವೆ. ಯೇಸು ಸ್ವಾಮಿಯ ಕಾಲದಲ್ಲಿ ತೋಟದ ಮಾಲೀಕರಾದಂಥ ದೇವರು ಕೊನೆಗೆ ತನ್ನ ಮುದ್ದು ಮಗನನ್ನು ಗೇಣಿದಾರರ ಹತ್ರ ಕಳುಹಿಸ್ತಾರೆ. ಯಾಕಂತ ಹೇಳಿದರೆ ನಾವು ಈ ಸಾಮತೆಯಲ್ಲಿ ನೋಡಿದ ಹಾಗೆ ಆ ಗೇಣಿದಾರರು ಏನು ಮಾಡ್ತಾರಂತ ಹೇಳಿದರೆ ಒಬ್ಬೊಬ್ಬರನ್ನೇ ಸೇವಕರನ್ನು ಹಿಡಿದು ಬಡಿದು ಇನ್ನು ಮುಂದಕ್ಕೆ ಬರದಾಗೆ ಮಾಡ್ತಾರೆ. ಯಾರಿವರು ಈ ಸೇವಕರು? ನಾವು ಪವಿತ್ರ ಬೈಬಲನ್ನು ಓದುವಾಗ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ, ದೇವರು ಆಯ್ಕೆ ಮಾಡಿದಂಥ ಜನರು ತಪ್ಪು ದಾರಿಯಲ್ಲಿ ನಡೆಯುತ್ತಿರುವಾಗ ಅವರನ್ನು ಸರಿದಾರಿಗೆ ತರಬೇಕಂತ ದೇವರು ಮೊದಲು ನೀತಿಕರ್ತರನ್ನು, ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಅವರಿಗೆ ಅರಸನ್ನು ನೀಡುತ್ತಾರೆ. ಅವರು ಕೇಳಿದ ಹಾಗೆ ಪ್ರವಾದಿಗಳನ್ನು ಕಳುಹಿಸುತ್ತಾರೆ. ಆದರೆ ಈ ಆಯ್ಕೆ ಆದಂಥ ಜನರು, ಯಹೂದ್ಯರು, ಇಸ್ರಾಯೇಲ್ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಪ್ರವಾದಿಗಳು ಹೇಳಿದಂಥ ಮಾತುಗಳು ಅವರಿಗೆ ಅವು ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮ ಜೀವನವನ್ನು ಬದಲಾಯಿಸುವುದರ ಬದಲಿಗೆ ಅವರು ಯಾವ ದೂತರನ್ನು ದೇವರು ಕಳುಹಿಸಿದ್ದಾರೋ ಅಂಥವರನ್ನೇ ಅವರು ಸತಾಯಿಸ್ತಾರೆ, ಕೊಲೆ ಮಾಡುತ್ತಾರೆ. ನಾವು ನೋಡಿದರೆ ಅನೇಕ ಮಂದಿ ಪ್ರವಾದಿಗಳು ಇಸ್ರಾಯೇಲ್ ಜನರಲ್ಲಿ ಕಳುಹಿಸಲ್ಪಟ್ಟಾಗ ಯಾವ ರೀತಿ ಆ ಜನರು ಅವರನ್ನು ಹಿಂಸಿಸಿದರು, ಅವರನ್ನು ಕೊಲೆ ಮಾಡಿದರು. ಇರಬಹುದು ಜೆರೆಮಿಯ ಪ್ರವಾದಿ, ಇರಬಹುದು ಎಲಿಯ ಪ್ರವಾದಿ, ಹೀಗೆ ಬೇರೆ ಬೇರೆ ಪ್ರವಾದಿಗಳನ್ನು ಅವರು ಏನು ಮಾಡ್ತಾರಂತ ಹೇಳಿದರೆ ಸತಾಯಿಸ್ತಾರೆ, ಮತ್ತು ಅವರ ಕೊಲೆಯನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದರೆ ಈ ಪ್ರವಾದಿಗಳು ಹೇಳಿದ ಮಾತು ಈ ಜನರಿಗೆ ಅದು ಒಪ್ಪಿಗೆ ಆಗಲಿಲ್ಲ. ಯಾಕಂತ ಹೇಳಿದರೆ ಆ ಪ್ರವಾದಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಜನರು ತಪ್ಪು ದಾರಿಗೆ ಹೋಗುತ್ತಿರುವಾಗ ಅವರನ್ನು ಎಚ್ಚರಿಸುತ್ತಿದ್ದರು. ಇರಬಹುದು ಜನರು ಅಥವಾ ಅರಸರೇ ಇರಬಹುದು. ಅಂತಹ ಸಮಯದಲ್ಲಿ ಈ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರು ಎಚ್ಚರಿಕೆಯನ್ನು ನೀಡುತ್ತಾರೆ ಅಂಥವರ ಬಾಯಿ ಮುಚ್ಚಿಸುತ್ತಿದ್ದರು ತಮ್ಮ ಈ ಕೆಟ್ಟ ಕೃತ್ಯಗಳಿಂದ. ಅವರನ್ನು ಸಾಯಿಸುವುದರ ಮುಖಾಂತರ ಅವರು ಈ ರೀತಿ ಮಾಡುವುದನ್ನು ನಾವು ನೋಡುತ್ತೇವೆ. ಕೊನೆಗೆ ದೇವರೇನು ಮಾಡ್ತಾರೆ ಅಂತ ಹೇಳಿದರೆ, ಪ್ರವಾದಿಗಳಿಗೂ ಕೇಳದಂಥ ಈ ಜನರಲ್ಲಿ ತನ್ನ ಮಗನನ್ನು ದೇವರು ಕಳುಹಿಸ್ತಾರೆ. ಅವರಾಗಿದ್ದಾರೆ ಯೇಸು ಸ್ವಾಮಿ. ಈ ಸಾಮತಿ ಹೇಳುವಾಗ ಯೇಸು ಸ್ವಾಮಿ ಅಲ್ಲಿ ನೆರೆದಂಥ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ನಾವು ನೋಡ್ತೇವೆ ಈ ಸಾಮತಿಯಲ್ಲಿ ಕೊನೆಗೆ ಬಂದಂಥ ಆ ಮುದ್ದು ಮಗನನ್ನು ಆ ಗೇಣಿದಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೊಲೆ ಮಾಡ್ತಾರೆ. ಯಾಕಂತ ಹೇಳಿದರೆ ಆತನನ್ನೇ ಮುಗಿಸಿ ಬಿಟ್ಟರೆ ಈ ತೋಟ ನಮ್ಮದಾಗುತ್ತದೆ, ಇನ್ನು ನಾವು ಯಾರಿಗೆ ಕೂಡ ಉತ್ತರ ನೀಡಬೇಕಾಗಿಲ್ಲ ಅಂತ ಹೇಳಿಕೊಂಡು ನಾವು ನೋಡ್ತೇವೆ. ಏನಂತ ಹೇಳಿದರೆ ಯೇಸು ಸ್ವಾಮಿಯ ಜೀವನದಲ್ಲಿ ಕೊನೆಗೆ ಈ ದುಷ್ಟ ಜನರು ಅವರ ಮೇಲೆ ಬೇಡವಾದಂಥ ಆರೋಪಗಳನ್ನು ಹೊರಿಸಿ ಅವರನ್ನೇ ಮುಗಿಸಿ ಬಿಡುತ್ತಾರೆ. ನಾವು ನೋಡ್ತೇವೆ ಈ ವಿಮೋಚನಾ ಕತೆ ಈ ಸಾಮತೆಯಲ್ಲಿ, ಇಡೀ ಕತೆ ವಿಮೋಚನೆಯ ಕತೆ ಈ ಒಂದು ಸಾಮತೆಯಲ್ಲಿ ಅಡಕವಾಗಿ ಉಂಟು. ಯಾಕಾಗಿ ಹೀಗಾಯಿತು? ಯಾಕಂತ ಹೇಳಿದರೆ ಈ ಜನರಲ್ಲಿ ಒಂದು ಪರಿಕಲ್ಪನೆ ಇತ್ತು. ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ದೇವರ ಬಗ್ಗೆ. ಆ ಯಾವ ಪರಿಕಲ್ಪನೆ ಅವರ ಮನಸ್ಸಿನಲ್ಲಿತ್ತು ಅಂತ ಹೇಳಿದರೆ, ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಈ ದೇವರು ನಮ್ಮ ದೇವರು, ಆ ದೇವರು ಏನು ಹೇಳುತ್ತಾರೆ ಅದು ನಮಗೆ ಚೆನ್ನಾಗಿ ತಿಳಿದುಂಟು, ಇನ್ನೊಬ್ಬರು ಯಾಕೆ ನಮಗೆ ಏನಾದರೂ ಹೇಳಬೇಕು? ದೇವರು ಏನನ್ನು ಆಜ್ಞೆಗಳನ್ನು ನೀಡಿದ್ದಾರೋ ಮೋಶೆಯ ಮುಖಾಂತರ ಅದೆಲ್ಲವೂ ನಮಗೆ ತಿಳಿದುಂಟು. ಆದ್ದರಿಂದ ಯಾರಾದರೂ ಬಂದು ಈ ಆಜ್ಞೆಗಳ ಬಿಟ್ಟು ಬೇರೆ ಏನಾದರೂ ಹೇಳುತ್ತಾರಾದರೆ ಅಥವಾ ಎಚ್ಚರಿಕೆಯನ್ನು ನೀಡುತ್ತಾರಾದರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ಅಂತ ಅವರು ಲೆಕ್ಕ ಹಾಕಿದ್ದರು. ಅದಕ್ಕಾಗಿ
ಯಾವುದೇ ಪ್ರವಾದಿ ಬಂದು ಅವರಿಗೆ ಎಚ್ಚರಿಕೆ ನೀಡಿದರೆ, ಅವರು ಮಾಡುವಂಥ ಅನ್ಯಾಯವನ್ನು ತೋರಿಸಿಕೊಟ್ಟರೆ, ಅವರು ಮಾಡುವಂಥ ದಬ್ಬಾಳಿಕೆಯನ್ನು ತೋರಿಸಿಕೊಟ್ಟರೆ, ಅವರು ಮಾಡುವಂಥ ಶೋಷಣೆಯನ್ನು ತೋರಿಸಿಕೊಟ್ಟರೆ ಅವರನ್ನು ಈ ಜನರು ಮುಗಿಸಿ ಬಿಡುತ್ತಿದ್ದರು. ಕೊನೆಗೆ ನಾವು ನೋಡುತ್ತೇವೆ, ಸ್ವತಃ ದೇವರ ಕುಮಾರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಈ ಜನರು ಅವರನ್ನು ಕೂಡ ಬಿಡಲಿಲ್ಲ, ಅವರನ್ನು ಶಿಲುಬೆಗೆ ಏರಿಸಿದರು. ಪ್ರಿಯರೇ, ಈ ಜನರ ಪರಿಕಲ್ಪನೆ ಏನಂತ ಹೇಳಿದ್ರೆ, ದೇವರು ನಮ್ಮ ದೇವರು, ಇದರಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ. ಈ ದೇವರಲ್ಲಿ ಬರಲಿಕ್ಕೆ ಬೇರೆಯವರಿಗೆ ಅವಕಾಶ ಇಲ್ಲ. ಎಷ್ಟರ ಮಟ್ಟಿಗೆ ಈ ಚಿಂತನೆ ಇತ್ತಂತ ಹೇಳಿದ್ರೆ, ಅವರ ಮಧ್ಯದಲ್ಲಿರುವಂಥ ಜನರು ಕೆಲವರು ದೇವರ ಸಾಮ್ರಾಜ್ಯಕ್ಕೆ ತಕ್ಕುದಾಗಿರಲಿಲ್ಲ. ಈ ಸುಂಕ ವಸೂಲು ಮಾಡುವವರು, ಈ ಸಾಬ್ಬತ್ತನ್ನು ಪಾಲಿಸದಿದ್ದವರು, ವ್ಯಭಿಚಾರಿಗಳು ಅಥವಾ ಇನ್ನೇನು ದುಷ್ಕೃತ್ಯ ಮಾಡುವವರು ಅವರಿಗೆ ಖಂಡಿತವಾಗಿಯೂ ದೇವರ ರಾಜ್ಯ ಲಭಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರನ್ನು ಅವರ ಒಂದು ಪಂಗಡದಿಂದ, ಅವರ ಆ ವೃತ್ತದಿಂದ ಅವರು ಹೊರಕ್ಕಿಟ್ಟಿದ್ದರು ಅಂತ ಹೇಳಿದರೆ ಅವರಿಗೆ ದೇವರು ಸಿಗುವುದಿಲ್ಲ, ದೇವರ ಸಾಮ್ರಾಜ್ಯ ಅವರಿಗೆ ಸಿಗುವುದಿಲ್ಲ ಅಂತ ಹೇಳಿಕೊಂಡು. ಈ ಸಾಮರ್ಥ್ಯಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ, ಒಂದು ಬಹುಮುಖ್ಯವಾದಂತಹ ಒಂದು ಸತ್ಯ ಅದೇನಂತ ಹೇಳಿದರೆ, ಈ ಜನರು ದೇವರನ್ನು ತಮ್ಮದನ್ನಾಗಿ ಮಾಡಿಸಿಕೊಂಡಿದ್ದರು. ದೇವರನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಎಲ್ಲರ ದೇವರಲ್ಲ, ಬದಲಾಗಿ ನಮ್ಮ ದೇವರು ಮಾತ್ರ ಅಂತ ಹೇಳಿಕೊಂಡು. ಯಾವಾಗ ನಾವು ಒಂದು ವಸ್ತುವನ್ನು ಖರೀದಿಸುತ್ತೇವೆ, ನಾವೇನು ಮಾಡ್ತೇವೆ, ಆ ವಸ್ತು ನಮ್ಮದು, ಇತರರಿಗೆ ಅದು ಸಿಗಬಾರದು ಅಂತ ಹೇಳಿಕೊಂಡು ನಾವು ಅದಕ್ಕೆ ಒಂದು ರಕ್ಷಣೆ ಕವಚವನ್ನು ಹಾಕಿ ಅದನ್ನು ನಾವು ಏನು ಮಾಡ್ತೇವೆ, ರಕ್ಷಣೆ ಮಾಡ್ತೇವೆ, ಬೇರೆ ಯಾರಿಗೂ ಅದು ಸಿಗಬಾರದು ಅಂತ ಹೇಳಿಕೊಂಡು. ಅದೇ ಪ್ರಕಾರ ಈ ಜನರು ಕೂಡ ದೇವರು ನಮ್ಮವರು, ಅವರಲ್ಲಿ ಬೇರೆಯವರಿಗೆ ಪಾಲು ಇರಬಾರ್ದಂತ ಮಾಡಿದರು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಈ ಸಾಮರ್ಥ್ಯವನ್ನು ಹೇಳ್ತಾರೆ ಮಾತ್ರ ಅಲ್ಲ, ಬದಲಾಗಿ ಒಂದು ಪ್ರಾರ್ಥನೆಯನ್ನು ಕಲಿಸುತ್ತಾರೆ. ಆ ಪ್ರಾರ್ಥನೆ ಅಂತ ಹೇಳಿದ್ರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ದೇವರನ್ನು ನಮ್ಮ ತಂದೆ ಅಂತ ಯಾರೆಲ್ಲ ಕರೆಯಬಹುದು? ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಪ್ರಿಯರೇ. ಅದಕ್ಕಾಗಿ ಸಾಮರ್ಥ್ಯಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಸಾಮರ್ಥ್ಯಲ್ಲಿ ಹೇಳ್ತಾರೆ, ಯಾವಾಗ ಈ ಗೇಣಿದಾರರು ಅವರ ಸೇವಕರನ್ನು ಬೇಟೆಯಾಡಿ ಹಿಂದಕ್ಕೆ ಕಳುಹಿಸ್ತಾರೆ, ಮತ್ತೆ ಅವರನ್ನು ದಂಡಿಸುತ್ತಾರೆ, ಕೊನೆಗೆ ಆ ಮಾಲೀಕನ ಮಗನನ್ನೇ ಕೊಲ್ಲುತ್ತಾರೆ. ಆಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಮಾಲೀಕನು ಬಂದು ಆ ತೋಟವನ್ನೇ ಬೇರೆ ಗೇಣಿದಾರರಿಗೆ ಒಪ್ಪಿಸುವನು ಅಂತ ಹೇಳಿದರೆ, ಇದೇನು ಕಟ್ಟಿಟ್ಟ ಬುತ್ತಿಯಲ್ಲ. ಈ ತೋಟ ನಿಮಗೆ ಮಾತ್ರ ಇರಬೇಕು ಅಂತ ಅಲ್ಲ. ತೋಟ ಅಂತ ಹೇಳಿದ್ರೆ ದೇವರ ಸಾಮ್ರಾಜ್ಯ. ಇದು ಒಬ್ಬರಿಗೆ, ಒಂದು ಜನಾಂಗಕ್ಕೆ ಮಾತ್ರ ಅಲ್ಲ. ಈ ತೋಟದಲ್ಲಿ ಎಲ್ಲರಿಗೆ ಕೂಡ ಪಾಲು ಉಂಟು. ಅದಕ್ಕಾಗಿ ಯೇಸು ಸ್ವಾಮಿ ಈ ಒಂದು ಪ್ರಾರ್ಥನೆಯನ್ನು ಕಲಿಸ್ತಾರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ. ಯಾರೆಲ್ಲ ಜನರು ದೇವರನ್ನು ತಂದೆ ಅಂತ ಕರೀಬಹುದು? ಎಲ್ಲ ಜನರು, ಯಾವ ದೇಶದ ಜನರು, ಯಾವ ಭಾಷೆಯ ಜನರು, ಯಾವ ಸಂಸ್ಕೃತಿಯ ಜನರು, ಎಲ್ಲ ಜನರು ಕೂಡ ದೇವರನ್ನು ತಂದೆ ಅಂತ ಕರೀಬಹುದು. ದೇವರ ತೋಟ ಅಂತ ಹೇಳಿದ್ರೆ ಅವರ ಸಾಮ್ರಾಜ್ಯದಲ್ಲಿ ಎಲ್ಲರಿಗೆ ಕೂಡ ಸರಿಸಮಾನ ಹಕ್ಕು ಉಂಟು, ಮತ್ತೆ ಪಾಲು ಉಂಟಂತ ಯೇಸು ಸ್ವಾಮಿ ಈ ಸಾಮರ್ಥ್ಯ ಮುಖಾಂತರ ತೋರಿಸಿಕೊಡ್ತಾರೆ. ಇದನ್ನು ಯಾರಿಗೆ ಕೂಡ ಸೀಮಿತ ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಮಾತ್ರ. ಕೆಲವು ಬಾರಿ ಏನಾಗ್ತದೆ, ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ದೇವಾಲಯದಿಂದ ಜನರನ್ನು ದೂರಕ್ಕೆ ಇಡುತ್ತೇವೆ, ನಮ್ಮ ಸಹವಾಸದಿಂದ, ನಮ್ಮ ಸಂಸ್ಕೃತಿಯಿಂದ ಜನರನ್ನು ದೂರಕ್ಕೆ ಇಡುತ್ತೇವೆ. ಯಾಕಂತ ಹೇಳಿದ್ರೆ ಅವರು ನಮ್ಮವರಲ್ಲ, ಅವರು ಬೇರೆಯವರು. ಅದಕ್ಕಾಗಿ ಅವರಿಗೆ ನಮ್ಮದರಲ್ಲಿ ಪಾಲು ಸಿಗಬಾರ್ದು. ಅವರು ನಮ್ಮ ಸಮಾನರಲ್ಲ, ಅವರು ಯಾವಾಗಲೂ ಕೂಡ ಅಡಿಯಾಳಾಗಿರಬೇಕು, ನಮ್ಮ ಕೆಲಸದವರಾಗಿರಬೇಕು. ಅವರು ಯಾವಾಗಲೂ ಕೂಡ ಜೀವನದಲ್ಲಿ ಮೇಲಕ್ಕೆ ಬರಬಾರ್ದು, ಅವರು ಏನಾದರೂ ಒಳ್ಳೆಯದನ್ನು ಅನುಭವಿಸಬಾರ್ದು. ಇಂಥದೆಲ್ಲ ಚಿಂತನೆಗಳು ಜನರಲ್ಲಿ ಇರ್ತದೆ. ಯಾವ ಜನರಲ್ಲಿ? ಈ ದೇವರ ಬಗ್ಗೆ ಪ್ರವಚನ ನೀಡುವವರಲ್ಲಿ, ಈ ದೇವರ ಪರಿಚಯವನ್ನು ಪ್ರಪಂಚಕ್ಕೆ ನೀಡಬೇಕಾದವರಲ್ಲಿ, ಇಂಥವರಲ್ಲಿ ಇರ್ತದೆ. ಅದೆಲ್ಲ ಮತ್ತೆ ಬೇರೆಯವರ, ಇತರರ ತಲೆಗೆ ಹಾಕಿ ಅವರು ಕೂಡ ಅದನ್ನೇ ಪಾಲಿಸುವ ಹಾಗೆ ಮಾಡ್ತಾರೆ. ದೇವರು ನಮ್ಮವರು, ಈ ದೇವರ ತೋಟದಲ್ಲಿ ಬೇರೆಯವರಿಗೆ ಜಾಗ ಇಲ್ಲ, ಅವರು ಒಳಗೆ ಬರಬಾರ್ದು, ಅವರು ಹೊರಕ್ಕೆ ಇರತಕ್ಕವರು.
ಯಾಕೆಂತ ಹೇಳಿದ್ರೆ ಅವರು ನಮ್ಮವರಲ್ಲ. ಯೇಸು ಸ್ವಾಮಿ ಏನು ಮಾಡ್ತಾರೆ, ಆ ತೋಟದ ಬೇಲಿಯನ್ನೇ ತೆಗೆದು ಹಾಕ್ತಾರೆ. ಆ ತೋಟದ ಬೇಲಿಯನ್ನೇ ತೆಗೆದು ಹಾಕ್ತಾರೆ. ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ತೋಟದಲ್ಲಿ ಎಲ್ಲರಿಗೆ ಕೂಡ ಅವಕಾಶ ಉಂಟು ಅಂತ ತೋರಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಇದು ಆ ಜನರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯೇಸು ಸ್ವಾಮಿಯನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡುತ್ತಾರೆ, ಯೋಚನೆ ಮಾಡ್ತಾರೆ. ಆದರೆ ಅದು ಅವರಿಗೆ ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಜನರ ಭಯ ಅವರಿಗಿತ್ತು. ಯಾಕೆ ಜನರ ಭಯ ಇತ್ತು? ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಏನನ್ನು ಪ್ರವಚನ ಮಾಡುತ್ತಿದ್ದಾರೋ ಅದು ನಿಜಕ್ಕೂ ಜನರಿಗೆ ತುಂಬ ಹಿಡಿಸಿತ್ತು, ತುಂಬ ಅವರಿಗೆ ಸಂತೋಷ ಕೊಡುತ್ತಿತ್ತು, ಅವರಿಗೆ ಅದು ಕೇಳಲಿಕ್ಕೆ ಆನಂದವಾಗ್ತಿತ್ತು. ಯಾಕಂತ ಹೇಳಿದ್ರೆ ಅಷ್ಟರ ತನಕ ಆ ಜನರನ್ನು, ಈ ಆಯ್ಕೆಯಾದಂಥ ಜನರು ಹೊರಕ್ಕೆ ಇಟ್ಟಿದ್ದರು, ಅವರಿಗೆ ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಆದರೆ ಈ ಸಲ ಯೇಸು ಸ್ವಾಮಿ ಅವರಿಗೆ ಅಧಿಕಾರ ಉಂಟು ಪ್ರವಚನ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಅವರು ದೇವರ ಕುಮಾರ. ಏನು ಮೋಶೆಯ ಮುಖಾಂತರ ದೇವರು ಹೇಳಿಕೊಟ್ಟಿದ್ದಾರೋ ಅದರ ನಿಜವಾದ ಅರ್ಥವನ್ನು ಯೇಸು ಸ್ವಾಮಿ ಜನರಿಗೆ ತಿಳಿಯಪಡಿಸುತ್ತಾರೆ. ಆದರೆ ಈ ಜನರು ಏನು ಮಾಡಿದೆ ಅಂತ ಹೇಳಿದ್ರೆ, ಅವರು ಮೋಶೆಯ ಮುಖಾಂತರ ಕೊಟ್ಟಂತ ಆಜ್ಞೆಗಳನ್ನು ತಿರುಚಿ ಹಾಕಿದ್ದರು, ಹೇಗೆ ತಮಗೆ ಬೇಕಾದ ಹಾಗೆ. ಅದಕ್ಕಾಗಿ ಅವರು ಸತ್ಯದಿಂದ ದೂರಕ್ಕೆ ಹೋಗಿದ್ದರು, ನಿಜ ಸಂಗತಿಯಿಂದ ದೂರಕ್ಕೆ ಹೋಗಿದ್ದರು. ದೇವರೇನು ಅಪೇಕ್ಷಿಸಿದ್ದರು, ದೇವರನ್ನು ಆಶಿಸಿದ್ದರು, ಅದರಿಂದ ಅವರು ದೂರಕ್ಕೆ ಹೋಗಿದ್ದರು. ಯೇಸು ಸ್ವಾಮಿ ಅವರಿಗೆ ತಿಳಿಯಪಡಿಸುತ್ತಾರೆ, ನೀವೇನನ್ನು ಯೋಚಿಸ್ತೀರೋ, ನೀವೇನನ್ನು ಪ್ರವಚನ ಮಾಡುತ್ತಾ ಇದ್ದಾರೋ, ನೀವೇನನ್ನು ಜನರಿಗೆ ತಿಳಿಯಪಡಿಸ್ತಿದ್ದಾರೋ ಅದು ನೀವು ಮಾಡುವುದನ್ನು ಸರಿಯಾಗಿ ಹೇಳುತ್ತಿಲ್ಲ. ಸರಿಯಾದ ವಿಚಾರ ಇದು. ಅದೇನಂತ ಹೇಳಿದ್ರೆ, ದೇವರು ಎಲ್ಲರಿಗೆ ಕೂಡ ತಂದೆ ಸಮಾನ. ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರಿಗೆ ಕೂಡ ಜಾಗ ಉಂಟು. ನೀವು ಕೆಲವರನ್ನು ಒಳಕ್ಕಿಟ್ಟು ಇನ್ನು ಕೆಲವರನ್ನು ಹೊರಕ್ಕೆ ತಳ್ಳಬೇಡಿ ಎಂಬ ಆ ಒಂದು ಪ್ರವಚನವನ್ನು ನೀಡುವಾಗ ಜನರು ಯೇಸು ಸ್ವಾಮಿಯ ಆ ಪ್ರವಚನವನ್ನು ಇಷ್ಟಪಟ್ಟರು. ಮತ್ತೆ ಅದು ಯಹೂದ್ಯ ಮುಖಂಡರಿಗೆ ತಿಳಿಯಿತು. ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಜನರು ಇಷ್ಟಪಡುತ್ತಾರೆ, ಎಲ್ಲಿಯಾದರೂ ಅವರನ್ನು ಬಂಧಿಸಲಿಕ್ಕೆ ಹೋದರೆ ಜನರು ತಿರುಗಿ ಬೀಳ್ತಾರೆ ಎಂಬ ಒಂದು ಭಯ ಅವರಿಗಿತ್ತು. ಏನು ಮಾಡ್ತಾರೆ ಅವರು? ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದರ ಬದಲಿಗೆ ಯಾರು ಆ ತಪ್ಪನ್ನು ತೋರಿಸಿಕೊಡ್ತಾರೋ ಅವರ ಮೇಲೆ ಅವರು ಮುಗಿಬೀಳ್ತಿದ್ದರು. ಯಾರಾದರೂ ತಪ್ಪಿ ತೋರಿಸ್ಕೊಟ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ ಸರಿಪಡಿಸ್ಕೊಳ್ಬೇಕು. ಇನ್ನೂ ಕೂಡ ಒಳ್ಳೆಯವರಾಗ್ತೇವೆ ನಾವು, ಇನ್ನೂ ಕೂಡ ಪರಿಪೂರ್ಣತೆಗೆ ಹತ್ತಿರ ಆಗ್ತೇವೆ ನಾವು. ಅದರ ಬದಲಿಗೆ ಯಾರಾದರೂ ಏನಾದರೂ ತಪ್ಪು ತೋರಿಸ್ಕೊಟ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ತಿರುಗಿ ಬೀಳ್ತೇವೆ. ಆಗೇನಾಗ್ತದೆ, ಕೆಲವರು ಅವರು ಬಾಯಿ ಮುಚ್ಚಿಕೊಂಡು ಹೋಗ್ತಾರೆ, ನಮಗೆ ಯಾಕೆ ಇವರ ಸಹವಾಸ ಅಂತ ಹೇಳಿಕೊಂಡು. ಇನ್ನು ಕೆಲವರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಮುಖ ಮುಚ್ಚಿಕೊಂಡು ಇರ್ತಾರೆ, ಏನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾರಿಗೆ ನಷ್ಟ ಆಗ್ತದೆ? ಯಾರ ತಪ್ಪನ್ನು ತೋರಿಸಿಕೊಡ್ತಿದ್ದಾರೋ ಅವರಿಗೆ ನಷ್ಟ ಆಗಲ್ಲ. ಯಾರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗುವುದಿಲ್ವೋ, ಅದರ ಬದಲಾಗಿ ಅವರು ತಿರುಗಿ ಬೀಳ್ತಾರೋ ಅವರಿಗೆ ನಷ್ಟ ಆಗ್ತದೆ. ಯಾಕಂತ ಹೇಳಿದರೆ ತಪ್ಪುಗಳು ಬೇರೂರುತ್ತವೆ, ತಪ್ಪುಗಳು ಅವು ಮತ್ತೆ ತೆಗೆದು ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇದು ಆಗ್ತದೆ. ಏನಂತ ಹೇಳಿದ್ರೆ, ನಾವು ಕೂಡ ಮನುಷ್ಯ ಸ್ವಭಾವದಲ್ಲಿ ಇರುವಾಗ ನಮ್ಮಲ್ಲಿ ಕೂಡ ಅನೇಕ ತಪ್ಪುಗಳು ಆಗ್ತವೆ. ನಾವು ಕೂಡ ದೇವರು ನಮ್ಮವರು ಮಾತ್ರ ಅಂತ ಯೋಚನೆ ಮಾಡ್ತೇವೆ. ಕೆಲವರು ಹೇಳ್ತಾರೆ ನನ್ನ ದೇವರು ಅಂತ ಹೇಳಿಕೊಂಡು. ಯಾವ ರೀತಿ ಅಂತ ಹೇಳಿದರೆ, ಈ ದೇವರು ನನ್ನವರು ಮಾತ್ರ ಅಂತ ತಿಳಿದ ಹಾಗೆ ಅಲ್ಲ. ದೇವರಿಗೆ ಕೋಟ್ಯಾಂತರ ಜನರು ಮಕ್ಕಳಿದ್ದಾರೆ, ಅವರಲ್ಲಿ ನಾನು ಒಬ್ಬನು. ಯಾವ ರೀತಿ ದೇವರು ನನಗೆ ಒಳ್ಳೆಯವರಾಗಿರಬೇಕೋ ಅದೇ ಪ್ರಕಾರ ಇನ್ನೆಷ್ಟೋ ಜನರು ಅದೇ ಒಂದು ಭಾವನೆ ಇಟ್ಟುಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಮತ್ತು ದೇವರಿಗೆ ಎಲ್ಲರೂ ಕೂಡ ಸಮಾನರು. ಯಾವುದೇ ಭಾಷೆ ಮಾತನಾಡಬಹುದು, ಯಾವ ಧರ್ಮವನ್ನು ಪಾಲಿಸಬಹುದು, ಯಾವ ದೇಶದಲ್ಲಿ ಇರಬಹುದು, ಯಾವುದೇ ಜನಾಂಗ ಇರಬಹುದು, ಎಲ್ಲರೂ ಕೂಡ ದೇವರಿಗೆ ಸಮಾನರು. ಆದ್ದರಿಂದ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ ಅದು ಉತ್ತಮವಾದ ಪ್ರಾರ್ಥನೆ. ಯಾಕೆಂತ ಹೇಳಿದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿಕೊಂಡು, ನನ್ನ ತಂದೆ ಅಂತಲ್ಲ, ನಮ್ಮ ತಂದೆಯೇ. ಆ ಒಂದು ಶಬ್ದದಲ್ಲಿ ವಿಶಾಲವಾದ ಅಂತ ಅರ್ಥ ಉಂಟು. ಅದೇನಂತ ಹೇಳಿದರೆ, ಈ ಪ್ರಪಂಚದಲ್ಲಿನ ಎಲ್ಲ ಜನರು ದೇವರ ಮಕ್ಕಳು. ನಾವೆಲ್ಲರೂ ಕೂಡ ಕೂಡಿಕೊಂಡು ದೇವರನ್ನು ತಂದೆ ಅಂತ ಕರೆಯುವಾಗ ನಾವೆಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರ ಹತ್ರ ಸಹೋದರ ಸಹೋದರಿ, ಎಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಈ ಒಂದು ಪ್ರಾರ್ಥನೆ ಕಲಿಸುತ್ತದೆ.
ಪ್ರಿಯರೇ, ಈ ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಾವು ಈ ಪ್ರಕಾರವೇ ನಮ್ಮ ಜೀವನದಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡುವ, ಅದಕ್ಕೆ ಬೇಕಾದಂಥ ಆಶೀರ್ವಾದವನ್ನು ದೇವರಲ್ಲಿ ಬೇಡಿಕೊಳ್ಳುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನೀಡಿದಂಥ ಪ್ರವಚನವನ್ನು ನಾವು ಕೇಳಿದ್ದೆವು. ಗೇಣಿದಾರರ ಸಾಮತಿ. ನಾವೆಂದೂ ಕೂಡ ಈ ದುಷ್ಟ ಗೇಣಿದಾರರಾಗೆ ಆಗದೆ, ಬದಲಾಗಿ ನಿಮ್ಮ ಪುತ್ರರು ನಮಗೆ ಕಲಿಸಿಕೊಟ್ಟಂಥ ದಾರಿಯಲ್ಲಿ ನಡೆದು ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಕೂಡ ನಮ್ಮ ಸಹೋದರರು ಸಹೋದರಿಯರು, ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳಾಗಿದ್ದೇವೆ ಎಂಬ ಭಾವನೆಯನ್ನು ನಾವು ಅರಿತುಕೊಳ್ಳಲು, ಆ ಪ್ರಕಾರ ಜೀವಿಸಲು ನಮಗೆ ಬೇಕಾದಂಥ ಮನಸ್ಸಿನ ಬೆಳಕನ್ನು ನೀಡಿರಿ, ನಮಗೆ ಬೇಕಾದಂಥ ಉದಾರ ಮನಸ್ಸನ್ನು ನೀಡಿರಿ. ನಾವು ಪ್ರತ್ಯೇಕವಾಗಿ ಎಲ್ಲ ಜನರಲ್ಲಿ ಬೆರೆತು ಜೀವನ ಮಾಡುವ ಹಾಗೆ, ಪರಸ್ಪರ ಪ್ರೀತಿ ಸ್ನೇಹದಲ್ಲಿ ಜೀವಿಸುವ ಹಾಗೆ ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ವರಗಳನ್ನು ನೀಡಿರಿ. ನಾವು ಹಾಗೆ ನಡೆಯಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಆರಾಧನೆಯಲ್ಲಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಆರೋಗ್ಯದ ಭಾಗ್ಯ, ಅದೇ ಪ್ರಕಾರ ಮನಸ್ಸಿನ ನೆಮ್ಮದಿಯನ್ನು ಅವರಿಗೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್.